ಸಾರಿಗೆ ನೌಕರರ ಮುಷ್ಕರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಗುರುವಾರ ಟ್ರೇಲರ್, ಶುಕ್ರವಾರ ಅಸಲಿ ಪಿಕ್ಚರ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಸಾರಿಗೆ ನೌಕರರ ಪ್ಲಾನ್ ಏನು? ಸಾರಿಗೆ ನೌಕರರ ಹೋರಾಟ ಹೇಗಿರುತ್ತೆ? ಶುಕ್ರವಾರದಿಂದ ದಗದಗಿಸುತ್ತಾ ಸಾರಿಗೆ ನೌಕರರ ಸಮರ. ಶುಕ್ರವಾರದಿಂದ ವರ್ಕ್ ಫ್ರಮ್ ಹೋಮ್ಗೆ ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಸುದ್ದಿಗೋಷ್ಠಿ ಮಾಡ್ತಾರೆ. ಶುಕ್ರವಾರ ಪ್ಲಾನ್ ಏನು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ತಿಳಿಸುತ್ತೆ. ದೊಡ್ಡ ಮಟ್ಟದ ಹೋರಾಟಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಗುರುವಾರ ಟ್ರೇಲರ್ ಅಷ್ಟೇ, ಪಿಕ್ಚರ್ ಶುಕ್ರವಾರ ಅಂತೇಳಿ ಹೇಳಿದ್ದಾರೆ. ಶುಕ್ರವಾರದಿಂದ ಸಾರಿಗೆ ನೌಕರರ ಮುಷ್ಕರ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಇವರ ಮನವೊಲಿಸುವ ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಕಾರ ಆಗಿಲ್ಲ. ಇನ್ನು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್, ಸಾರಿಗೆ ಬಸ್ಗಳು ಮೆಜೆಸ್ಟಿಕ್ನಿಂದಲೇ ಹೊರಡೋದು. ಈ ಮೆಜೆಸ್ಟಿಕ್ನಲ್ಲಿ ಈ ಹೊತ್ತಿಗೆ ಸಾರಿಗೆ ನೌಕರರು ಏನ್ ಹೇಳ್ತಾ ಇದ್ದಾರೆ, ಪ್ರತಿಭಟನೆ ಹೇಗಿರಬಹುದು, ಇದೆಲ್ಲದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಿಂದ ಲೈವ್ ರಿಪೋರ್ಟ್ನೊಂದಿಗೆ ಮಾಹಿತಿ ನೀಡುತ್ತಾರೆ. ಸತ್ತರ್, ಸಾರಿಗೆ ನೌಕರರ ಮುಷ್ಕರ ನಾಳೆಯಿಂದ ಜನರು ಯಾವ ರೀತಿಯಾಗಿ ಸಿದ್ಧರಾಗಿದ್ದಾರೆ, ಸಾರಿಗೆ ನೌಕರರು ಯಾವ ತಯಾರಿಯನ್ನು ಮಾಡಿಕೊಂಡಿದ್ದಾರೆ, ಪ್ರತಿಭಟನೆಯ ರೂಪುರೇಷೆಗಳು ಹೇಗಿರುತ್ತೆ, ಸದ್ಯದ ಈ ಹೊತ್ತಿನ ಮಾಹಿತಿ ಏನಿದೆ ಸತ್ತರ್? ರಂಜಿತ್, 38 ತಿಂಗಳ ಹಿಂಬಾಕಿ ಹಣ ಹಾಗೂ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಎರಡು ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಈ ನಡುವೆ ಸಾರಿಗೆ ಇಲಾಖೆ ಎಸ್ಮಾ ಏನು ಜಾರಿ ಮಾಡಿದೆ ಅದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಲು ಕೂಡ, ಅದರ ಹೊರತಾಗಿಯೂ ಕೂಡ ಎರಡು ಪ್ಲಾನ್ಗಳನ್ನು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮಾಡಿಕೊಂಡಿದೆ. ಮೊದಲ ಹಂತವಾಗಿ ನಾಳೆ ಗುರುವಾರ ಫ್ರೀಡಂ ಪಾರ್ಕ್ ನಲ್ಲಿ ಮುಷ್ಕರ ಮಾಡ್ತಾರೆ. ಈ ಒಂದು ಮುಷ್ಕರದಲ್ಲಿ 4 ನಿಗಮದ ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಸಾರಿಗೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಾವಿರಾರು ನೌಕರರು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ತದನಂತರದಲ್ಲಿ ಅಂದ್ರೆ ನಾಳೆ ಸಂಜೆವರೆಗೂ ಕೂಡ ಸರ್ಕಾರದಿಂದ ಅಥವಾ ಸಾರಿಗೆ ಇಲಾಖೆಯಿಂದ ಯಾವುದೇ ರೀತಿಯ ಭರವಸೆ ಸಿಗದಿದ್ರೆ ಅಥವಾ ತಮ್ಮ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆ ಶುರುವಾಗದೆ ಹೋದಂತಹ ಸಂದರ್ಭದಲ್ಲಿ ಎರಡು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ಮೊದಲ ಹಂತವಾಗಿ ಶುಕ್ರವಾರದಿಂದ ಪ್ರೊಟೆಸ್ಟ್ ಫ್ರಮ್ ಹೋಮ್ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ಇವರು ಈ ಒಂದು ಸಾರಿಗೆ ನೌಕರರು ಎಲ್ಲೂ ಕೂಡ ಒಂದೇ ಜಾಗದಲ್ಲಿ ಸೇರಿ ಹೋರಾಟವನ್ನು ಮಾಡಲ್ಲ, ಘೋಷಣೆಯನ್ನು ಕೂಗಲ್ಲ. ಚಾಲಕರು ಮುಷ್ಕರದಲ್ಲಿ ಅಂದ್ರೆ ಪರೋಕ್ಷವಾಗಿ ಚಾಲಕರು ರಜೆಯನ್ನು ಹಾಕಿ ಮನೆಯಲ್ಲಿ ಕೂರ್ತಾರೆ. ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದರ ಹೊರತಾಗಿ ಈ ನಡುವೆ ಸರ್ಕಾರ ಏನಾದರೂ ಕೋರ್ಟ್ ಹೋದರೆ, ಯಾಕಂದ್ರೆ ಕಳೆದ ಬಾರಿ ಮುಷ್ಕರದ ಸಂದರ್ಭದಲ್ಲಿ PL ಸಲ್ಲಿಕೆ ಆಗಿತ್ತು, ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮುಖಾಂತರ ಕೋರ್ಟ್ ಕೂಡ ಯಾವುದೇ ರೀತಿಯ ಪ್ರತಿಭಟನೆ ಮಾಡದಂತೆ ಸೂಚನೆಯನ್ನು ನೀಡಿತ್ತು. ಇಂತಹ ಏನಾದರೂ ಸಂದರ್ಭ ಬಂದೊದಗಿದಂತಹ ಸಂದರ್ಭದಲ್ಲಿ ಪ್ಲಾನ್ B ಅನ್ನು ಮಾಡಿದ್ದಾರೆ. ಪ್ಲಾನ್ B ಏನೆಂದರೆ, ಇತ್ತ ಕೆಲಸವನ್ನೂ ಮಾಡಬೇಕು, ಅತ್ತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಹೇಗಂದ್ರೆ, ಒಂದು ಹಂತದಲ್ಲಿ ಎಲ್ಲ ಬಹುತೇಕ ನೌಕರರು ಅಥವಾ ಚಾಲಕರು ಯಾವುದೇ ರೀತಿಯಲ್ಲಿ ಅಂದ್ರೆ ಪ್ರಯಾಣಿಕರಿಗೆ ನಿಂತುಕೊಂಡು ತಮ್ಮ ಬಸ್ಗಳಲ್ಲಿ ಹೋಗಲು ಅವಕಾಶ ನೀಡಲ್ಲ. ಕೇವಲ ಎಷ್ಟು ಸೀಟ್ ಇದೆಯೋ, ಎಷ್ಟು ಸಿಟ್ಟಿಂಗ್ ಇದೆಯೋ ಅಷ್ಟು ಮಾತ್ರ ಪ್ರಯಾಣಿಕರಿಗೆ ಅವಕಾಶ ಕೊಡ್ತಾರೆ. ಬಸ್ನಲ್ಲಿ ಸೀಟ್ ಎಷ್ಟಿದೆ ಅಷ್ಟೇ ಪ್ರಯಾಣಿಕರನ್ನು ಮಾತ್ರ ಹತ್ತಿಸ್ತಾರೆ. ಯಾವುದೇ ರೀತಿಯ ನಿಂತುಕೊಂಡು ಹೋಗಲು ಪ್ರಯಾಣಿಕರಿಗೆ ಅವಕಾಶ ಮಾಡಿಕೊಡಲ್ಲ. ಈ ಮೂಲಕ ಅತ್ತ ಕೆಲಸದಲ್ಲಿ ಭಾಗಿಯಾಗಿರಬೇಕು, ಇತ್ತ ಮುಷ್ಕರದ ಮೂಲಕ ಸರ್ಕಾರಕ್ಕೂ ಬಿಸಿ ಮುಟ್ಟಿಸಬೇಕು. ಈ ರೀತಿಯಲ್ಲಿ ಪ್ಲಾನ್ B ಅನ್ನು ಕೂಡ ಇದೀಗ ಮಾಡಿಕೊಂಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಸಾರಿಗೆ ನೌಕರರ ಮುಷ್ಕರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಗುರುವಾರ ಟ್ರೇಲರ್, ಶುಕ್ರವಾರ ಅಸಲಿ ಪಿಕ್ಚರ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಸಾರಿಗೆ ನೌಕರರ ಪ್ಲಾನ್ ಏನು? ಸಾರಿಗೆ ನೌಕರರ ಹೋರಾಟ ಹೇಗಿರುತ್ತೆ? ಶುಕ್ರವಾರದಿಂದ ದಗದಗಿಸುತ್ತಾ ಸಾರಿಗೆ ನೌಕರರ ಸಮರ. ಶುಕ್ರವಾರದಿಂದ ವರ್ಕ್ ಫ್ರಮ್ ಹೋಮ್ಗೆ ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಸುದ್ದಿಗೋಷ್ಠಿ ಮಾಡ್ತಾರೆ. ಶುಕ್ರವಾರ ಪ್ಲಾನ್ ಏನು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ತಿಳಿಸುತ್ತೆ. ದೊಡ್ಡ ಮಟ್ಟದ ಹೋರಾಟಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಗುರುವಾರ ಟ್ರೇಲರ್ ಅಷ್ಟೇ, ಪಿಕ್ಚರ್ ಶುಕ್ರವಾರ ಅಂತ ಹೇಳಿ ಹೇಳಿದ್ದಾರೆ. ಶುಕ್ರವಾರದಿಂದ ಸಾರಿಗೆ ನೌಕರರ ಮುಷ್ಕರ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ.
ಸರ್ಕಾರ ಇವರ ಮನವೊಲಿಸುವ ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಕಾರ ಆಗಿಲ್ಲ. ಇನ್ನು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಸಾರಿಗೆ ಬಸ್ಗಳು ಮೆಜೆಸ್ಟಿಕ್ನಿಂದಲೇ ಹೊರಡೋದು. ಈ ಮೆಜೆಸ್ಟಿಕ್ನಲ್ಲಿ ಈ ಹೊತ್ತಿಗೆ ಸಾರಿಗೆ ನೌಕರರು ಏನ್ ಹೇಳ್ತಾ ಇದ್ದಾರೆ, ಪ್ರತಿಭಟನೆ ಹೇಗಿರಬಹುದು, ಇದೆಲ್ಲದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಿಂದ ಲೈವ್ ರಿಪೋರ್ಟ್ನೊಂದಿಗೆ ಮಾಹಿತಿ ನೀಡುತ್ತಾರೆ. ಸತ್ತರ್, ಸಾರಿಗೆ ನೌಕರರ ಮುಷ್ಕರ ನಾಳೆಯಿಂದ ಜನರು ಯಾವ ರೀತಿಯಾಗಿ ಸಿದ್ಧರಾಗಿದ್ದಾರೆ, ಸಾರಿಗೆ ನೌಕರರು ಯಾವ ತಯಾರಿಯನ್ನು ಮಾಡಿಕೊಂಡಿದ್ದಾರೆ, ಪ್ರತಿಭಟನೆಯ ರೂಪುರೇಷೆಗಳು ಹೇಗಿರುತ್ತೆ, ಸದ್ಯದ ಈ ಹೊತ್ತಿನ ಮಾಹಿತಿ ಏನಿದೆ ಸತ್ತರ್? ರಂಜಿತ್, 38 ತಿಂಗಳ ಹಿಂಬಾಕಿ ಹಣ ಹಾಗೂ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಎರಡು ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಈ ನಡುವೆ ಸಾರಿಗೆ ಇಲಾಖೆ ಎಸ್ಮಾ ಏನು ಜಾರಿ ಮಾಡಿದೆ ಅದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಲು ಕೂಡ ಅದರ ಹೊರತಾಗಿಯೂ ಕೂಡ ಎರಡು ಪ್ಲಾನ್ಗಳನ್ನು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮಾಡಿಕೊಂಡಿದೆ. ಮೊದಲ ಹಂತವಾಗಿ ನಾಳೆ ಗುರುವಾರ ಫ್ರೀಡಂ ಪಾರ್ಕ್ ನಲ್ಲಿ ಮುಷ್ಕರ ಮಾಡ್ತಾರೆ. ಈ ಒಂದು ಮುಷ್ಕರದಲ್ಲಿ 4 ನಿಗಮದ ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಸಾರಿಗೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಾವಿರಾರು ನೌಕರರು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ತದನಂತರದಲ್ಲಿ ಅಂದ್ರೆ ನಾಳೆ ಸಂಜೆವರೆಗೂ ಕೂಡ ಸರ್ಕಾರದಿಂದ ಅಥವಾ ಸಾರಿಗೆ ಇಲಾಖೆಯಿಂದ ಯಾವುದೇ ರೀತಿಯ ಭರವಸೆ ಸಿಗದಿದ್ರೆ ಅಥವಾ ತಮ್ಮ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆ ಶುರುವಾಗದೆ ಹೋದಂತಹ ಸಂದರ್ಭದಲ್ಲಿ ಎರಡು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ಮೊದಲ ಹಂತವಾಗಿ ಶುಕ್ರವಾರದಿಂದ ಪ್ರೊಟೆಸ್ಟ್ ಫ್ರಮ್ ಹೋಮ್ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಇವರು ಈ ಒಂದು ಸಾರಿಗೆ ನೌಕರರು ಎಲ್ಲೂ ಕೂಡ ಒಂದೇ ಜಾಗದಲ್ಲಿ ಸೇರಿ ಹೋರಾಟವನ್ನು ಮಾಡಲ್ಲ, ಘೋಷಣೆಯನ್ನು ಕೂಗಲ್ಲ. ಚಾಲಕರು ಮುಷ್ಕರದಲ್ಲಿ ಅಂದ್ರೆ ಪರೋಕ್ಷವಾಗಿ ಚಾಲಕರು ರಜೆಯನ್ನು ಹಾಕಿ ಮನೆಯಲ್ಲಿ ಕೂರ್ತಾರೆ. ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದರ ಹೊರತಾಗಿ ಈ ನಡುವೆ ಸರ್ಕಾರ ಏನಾದರೂ ಕೋರ್ಟ್ ಹೋದರೆ, ಯಾಕಂದ್ರೆ ಕಳೆದ ಬಾರಿ ಮುಷ್ಕರದ ಸಂದರ್ಭದಲ್ಲಿ PL ಸಲ್ಲಿಕೆ ಆಗಿತ್ತು, ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮುಖಾಂತರ ಕೋರ್ಟ್ ಕೂಡ ಯಾವುದೇ ರೀತಿಯ ಪ್ರತಿಭಟನೆ ಮಾಡದಂತೆ ಸೂಚನೆಯನ್ನು ನೀಡಿತ್ತು. ಇಂತಹ ಏನಾದರೂ ಸಂದರ್ಭ ಬಂದೊದಗಿದಂತಹ ಸಂದರ್ಭದಲ್ಲಿ ಪ್ಲಾನ್ B ಅನ್ನು ಮಾಡಿದ್ದಾರೆ. ಪ್ಲಾನ್ B ಏನೆಂದರೆ ಇತ್ತ ಕೆಲಸವನ್ನೂ ಮಾಡಬೇಕು, ಅತ್ತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಹೇಗಂದ್ರೆ ಒಂದು ಹಂತದಲ್ಲಿ ಎಲ್ಲ ಬಹುತೇಕ ನೌಕರರು ಅಥವಾ ಚಾಲಕರು ಯಾವುದೇ ರೀತಿಯಲ್ಲಿ ಅಂದ್ರೆ ಪ್ರಯಾಣಿಕರಿಗೆ ನಿಂತುಕೊಂಡು ತಮ್ಮ ಬಸ್ಗಳಲ್ಲಿ ಹೋಗಲು ಅವಕಾಶ ನೀಡಲ್ಲ. ಕೇವಲ ಎಷ್ಟು ಸೀಟ್ ಇದೆಯೋ, ಎಷ್ಟು ಸಿಟ್ಟಿಂಗ್ ಇದೆಯೋ ಅಷ್ಟು ಮಾತ್ರ ಪ್ರಯಾಣಿಕರಿಗೆ ಅವಕಾಶ ಕೊಡ್ತಾರೆ. ಬಸ್ನಲ್ಲಿ ಸೀಟ್ ಎಷ್ಟಿದೆ ಅಷ್ಟೇ ಪ್ರಯಾಣಿಕರನ್ನು ಮಾತ್ರ ಹತ್ತಿಸ್ತಾರೆ. ಯಾವುದೇ ರೀತಿಯ ನಿಂತುಕೊಂಡು ಹೋಗಲು ಪ್ರಯಾಣಿಕರಿಗೆ ಅವಕಾಶ ಮಾಡಿಕೊಡಲ್ಲ. ಈ ಮೂಲಕ ಅತ್ತ ಕೆಲಸದಲ್ಲಿ ಭಾಗಿಯಾಗಿರಬೇಕು, ಇತ್ತ ಮುಷ್ಕರದ ಮೂಲಕ ಸರ್ಕಾರಕ್ಕೂ ಬಿಸಿ ಮುಟ್ಟಿಸಬೇಕು. ಈ ರೀತಿಯಲ್ಲಿ ಪ್ಲಾನ್ B ಅನ್ನು ಕೂಡ ಇದೀಗ ಮಾಡಿಕೊಂಡಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ ಸಾರಿಗೆ ನೌಕರರ ಮುಷ್ಕರಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಗುರುವಾರ ಟ್ರೇಲರ್, ಶುಕ್ರವಾರ ಅಸಲಿ ಪಿಕ್ಚರ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಸಾರಿಗೆ ನೌಕರರ ಪ್ಲಾನ್ ಏನು? ಸಾರಿಗೆ ನೌಕರರ ಹೋರಾಟ ಹೇಗಿರುತ್ತೆ? ಶುಕ್ರವಾರದಿಂದ ದಗದಗಿಸುತ್ತಾ ಸಾರಿಗೆ ನೌಕರರ ಸಮರ. ಶುಕ್ರವಾರದಿಂದ ವರ್ಕ್ ಫ್ರಮ್ ಹೋಮ್ಗೆ ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಸುದ್ದಿಗೋಷ್ಠಿ ಮಾಡ್ತಾರೆ. ಶುಕ್ರವಾರ ಪ್ಲಾನ್ ಏನು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ತಿಳಿಸುತ್ತೆ. ದೊಡ್ಡ ಮಟ್ಟದ ಹೋರಾಟಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಗುರುವಾರ ಟ್ರೇಲರ್ ಅಷ್ಟೇ, ಪಿಕ್ಚರ್ ಶುಕ್ರವಾರ ಅಂತೇಳಿ ಹೇಳಿದ್ದಾರೆ. ಶುಕ್ರವಾರದಿಂದ ಸಾರಿಗೆ ನೌಕರರ ಮುಷ್ಕರ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಇವರ ಮನವೊಲಿಸುವ ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಕಾರ ಆಗಿಲ್ಲ. ಇನ್ನು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಸಾರಿಗೆ ಬಸ್ಗಳು ಮೆಜೆಸ್ಟಿಕ್ನಿಂದಲೇ ಹೊರಡೋದು. ಈ ಮೆಜೆಸ್ಟಿಕ್ನಲ್ಲಿ ಈ ಹೊತ್ತಿಗೆ ಸಾರಿಗೆ ನೌಕರರು ಏನ್ ಹೇಳ್ತಾ ಇದ್ದಾರೆ, ಪ್ರತಿಭಟನೆ ಹೇಗಿರಬಹುದು, ಇದೆಲ್ಲದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಿಂದ ಲೈವ್ ರಿಪೋರ್ಟ್ನೊಂದಿಗೆ ಮಾಹಿತಿ ನೀಡುತ್ತಾರೆ. ಸತ್ತರ್, ಸಾರಿಗೆ ನೌಕರರ ಮುಷ್ಕರ ನಾಳೆಯಿಂದ ಜನರು ಯಾವ ರೀತಿಯಾಗಿ ಸಿದ್ಧರಾಗಿದ್ದಾರೆ, ಸಾರಿಗೆ ನೌಕರರು ಯಾವ ತಯಾರಿಯನ್ನು ಮಾಡಿಕೊಂಡಿದ್ದಾರೆ, ಪ್ರತಿಭಟನೆಯ ರೂಪುರೇಷೆಗಳು ಹೇಗಿರುತ್ತೆ, ಸದ್ಯದ ಈ ಹೊತ್ತಿನ ಮಾಹಿತಿ ಏನಿದೆ ಸತ್ತರ್?
ರಂಜಿತ್, 38 ತಿಂಗಳ ಹಿಂಬಾಕಿ ಹಣ ಹಾಗೂ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಎರಡು ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಈ ನಡುವೆ ಸಾರಿಗೆ ಇಲಾಖೆ ಎಸ್ಮಾ ಏನು ಜಾರಿ ಮಾಡಿದೆ ಅದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಲು ಕೂಡ ಅದರ ಹೊರತಾಗಿಯೂ ಕೂಡ ಎರಡು ಪ್ಲಾನ್ಗಳನ್ನು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮಾಡಿಕೊಂಡಿದೆ. ಮೊದಲ ಹಂತವಾಗಿ ನಾಳೆ ಗುರುವಾರ ಫ್ರೀಡಂ ಪಾರ್ಕ್ ನಲ್ಲಿ ಮುಷ್ಕರ ಮಾಡ್ತಾರೆ. ಈ ಒಂದು ಮುಷ್ಕರದಲ್ಲಿ 4 ನಿಗಮದ ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಸಾರಿಗೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಸಾವಿರಾರು ನೌಕರರು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ತದನಂತರದಲ್ಲಿ ಅಂದ್ರೆ ನಾಳೆ ಸಂಜೆವರೆಗೂ ಕೂಡ ಸರ್ಕಾರದಿಂದ ಅಥವಾ ಸಾರಿಗೆ ಇಲಾಖೆಯಿಂದ ಯಾವುದೇ ರೀತಿಯ ಭರವಸೆ ಸಿಗದಿದ್ರೆ ಅಥವಾ ತಮ್ಮ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆ ಶುರುವಾಗದೆ ಹೋದಂತಹ ಸಂದರ್ಭದಲ್ಲಿ ಎರಡು ಪ್ಲಾನ್ ಗಳನ್ನು ಮಾಡ್ಕೊಂಡಿದ್ದಾರೆ. ಮೊದಲ ಹಂತವಾಗಿ ಶುಕ್ರವಾರದಿಂದ ಪ್ರೊಟೆಸ್ಟ್ ಫ್ರಮ್ ಹೋಮ್ ಮಾಡಲು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಇವರು ಈ ಒಂದು ಸಾರಿಗೆ ನೌಕರರು ಎಲ್ಲೂ ಕೂಡ ಒಂದೇ ಜಾಗದಲ್ಲಿ ಸೇರಿ ಹೋರಾಟವನ್ನು ಮಾಡಲ್ಲ, ಘೋಷಣೆಯನ್ನು ಕೂಗಲ್ಲ. ಚಾಲಕರು ಮುಷ್ಕರದಲ್ಲಿ ಅಂದ್ರೆ ಪರೋಕ್ಷವಾಗಿ ಚಾಲಕರು ರಜೆಯನ್ನು ಹಾಕಿ ಮನೆಯಲ್ಲಿ ಕೂರ್ತಾರೆ. ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರ ಹೊರತಾಗಿ ಈ ನಡುವೆ ಸರ್ಕಾರ ಏನಾದರೂ ಕೋರ್ಟ್ ಹೋದರೆ, ಯಾಕಂದ್ರೆ ಕಳೆದ ಬಾರಿ ಮುಷ್ಕರದ ಸಂದರ್ಭದಲ್ಲಿ PL ಸಲ್ಲಿಕೆ ಆಗಿತ್ತು, ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮುಖಾಂತರ ಕೋರ್ಟ್ ಕೂಡ ಯಾವುದೇ ರೀತಿಯ ಪ್ರತಿಭಟನೆ ಮಾಡದಂತೆ ಸೂಚನೆಯನ್ನು ನೀಡಿತ್ತು. ಇಂತಹ ಏನಾದರೂ ಸಂದರ್ಭ ಬಂದೊದಗಿದಂತಹ ಸಂದರ್ಭದಲ್ಲಿ ಪ್ಲಾನ್ B ಅನ್ನು ಮಾಡಿದ್ದಾರೆ. ಪ್ಲಾನ್ B ಏನೆಂದರೆ ಇತ್ತ ಕೆಲಸವನ್ನು ಮಾಡಬೇಕು, ಅತ್ತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಹೇಗಂದ್ರೆ ಒಂದು ಹಂತದಲ್ಲಿ ಎಲ್ಲ ಬಹುತೇಕ ನೌಕರರು ಅಥವಾ ಚಾಲಕರು ಯಾವುದೇ ರೀತಿಯಲ್ಲಿ ಅಂದ್ರೆ ಪ್ರಯಾಣಿಕರಿಗೆ ನಿಂತುಕೊಂಡು ತಮ್ಮ ಬಸ್ಗಳಲ್ಲಿ ಹೋಗಲು ಅವಕಾಶ ನೀಡಲ್ಲ. ಕೇವಲ ಎಷ್ಟು ಸೀಟ್ ಇದೆಯೋ, ಎಷ್ಟು ಸಿಟ್ಟಿಂಗ್ ಇದೆಯೋ ಅಷ್ಟು ಮಾತ್ರ ಪ್ರಯಾಣಿಕರಿಗೆ ಅವಕಾಶ ಕೊಡ್ತಾರೆ. ಬಸ್ನಲ್ಲಿ ಸೀಟ್ ಎಷ್ಟಿದೆ ಅಷ್ಟೇ ಪ್ರಯಾಣಿಕರನ್ನು ಮಾತ್ರ ಹತ್ತಿಸ್ತಾರೆ. ಯಾವುದೇ ರೀತಿಯ ನಿಂತುಕೊಂಡು ಹೋಗಲು ಪ್ರಯಾಣಿಕರಿಗೆ ಅವಕಾಶ ಮಾಡಿಕೊಡಲ್ಲ. ಈ ಮೂಲಕ ಅತ್ತ ಕೆಲಸದಲ್ಲಿ ಭಾಗಿಯಾಗಿರಬೇಕು, ಇತ್ತ ಮುಷ್ಕರದ ಮೂಲಕ ಸರ್ಕಾರಕ್ಕೂ ಬಿಸಿ ಮುಟ್ಟಿಸಬೇಕು. ಈ ರೀತಿಯಲ್ಲಿ ಪ್ಲಾನ್ B ಅನ್ನು ಕೂಡ ಇದೀಗ ಮಾಡ್ಕೊಂಡಿದ್ದಾರೆ ರಂಜಿತ್.